ಆ್ಯಂಕರಿಂಗ್ ಅಥವಾ ಈ ವಾಯ್ಸ್ ಓವರ್ ಅಥವಾ ಸ್ಟೇಜ್ ಆ್ಯಂಕರಿಂಗ್ಗೆ ಹಿಂಗಿದ್ದೇ ಮಾಡಬೇಕು ಅಂತ ಏನಾದರೂ ಇತ್ತ ಥಿಯರೀಸ್ ಇದ್ವಾ ನಿಮ್ಮ ಟೈಮಲ್ಲಿ? ಈಗಂತೂ ಸ್ಕೂಲ್ಸ್ ಕಾಲೇಜಸ್ ಆಗಿದೆ, ಯೂನಿವರ್ಸಿಟಿ ಲೆವೆಲಿಗೆ ಆಗಿದೆ. ಆಗಿತ್ತಾ ಹಾಗೆ? ಇರಲಿಲ್ಲ, ನನಗಂತೂ ಗೊತ್ತಿರಲಿಲ್ಲ. ಡೆಲ್ಲಿಲೇನೋ ಇತ್ತು ಅಂತ ಕೇಳಿದ್ದೆ ಆಗ. ಡೆಲ್ಲಿಲಿ ಅವಾಗ ಡಿ ನ್ಯೂಸ್ ದೂರದರ್ಶನ್ ಇತ್ತಲ್ಲ, ಡೆಲ್ಲಿಲಿ ಇತ್ತು ಅಂತ. ಬೆಂಗಳೂರಲ್ಲಂತೂ ಖಂಡಿತ ಇರಲಿಲ್ಲ. ಅವಾಗಿನ ಇವನ್ ದಿಸ್ FM ಸ್ಟೇಷನ್ಸ್ ಯಾರು ಇರಲಿಲ್ವಲ್ಲ 90s ಅಲ್ಲಿ. ನೀವು ಅತಿ ಹೆಚ್ಚಾಗಿ ನೆನೆಸ್ಕೊಳ್ಳೋ ಗುರು ಯಾರು? ಅಂದರೆ ನನ್ನ ತಪ್ಪುಗಳನ್ನು ತಿದ್ದಿ ನನ್ನನ್ನು ಕರೆಕ್ಟ್ ಮಾಡಿ. ಎಲ್ಲರೂ ಗುರುಗಳೇ. ಈಗ ಒಂದಿಬ್ಬರೇ ಹೆಸರು, ಅಚ್ಯುತನ್ ಅವರೆಲ್ಲ ಹೆಸರು ಹೇಳೋದ್ನಲ್ಲ, ಆ ರೀತಿ ತಪ್ಪುಗಳನ್ನು ತಿದ್ದೋದಂದರೆ ಫೈನ್ ಟ್ಯೂನಿಂಗ್ ಮಾಡಿದ್ರು. ಬಿಕಾಸ್ ಬೇಸಿಕ್ ಸ್ಟಫ್ ಇರಲೇಬೇಕು. ಐ ಮೀನ್ ನಿಮ್ಗೆ ಗೊತ್ತಾಗಿರ್ಬೋದು, ನೀವು ಬೇಸಿಕ್ ನೀವು ಇರಲಿಲ್ಲ ಅಂದರೆ ಯಾರು ನೀವು ಫುಲ್ ಪಾಠ ಮಾಡಲಿಕ್ಕಾಗಲ್ಲ. ಸೊ ಫೈನ್ ಟ್ಯೂನಿಂಗ್ ತುಂಬ ಜನ ಮಾಡಿದ್ದಾರೆ ಥ್ರೂ ಔಟ್ ಮೈ ಕರಿಯರ್. ಅಪರ್ಣಾ ಮತ್ತು ನೀವು ಆ್ಯಂಕರಿಂಗ್ ಮಾಡಿದ ಫಸ್ಟ್ ಸ್ಟೇಜ್ ಶೋ ಯಾವುದು ನೆನಪಿದ್ರೆ? ನೆನಪಿದೆ. ಹೇಳಬೇಕು ಅಂದರೆ ಸೂರ್ಯವಂಶ ಅಂತ ಒಂದು ಕನ್ನಡ ಚಲನಚಿತ್ರ. ಅದಕ್ಕಿಂತ ಮುಂಚೆ ಯಾವುದೋ ಮಾಡಿದ್ದು, ಬಟ್ ನನಗೆ ದಿಟ್ಟವಾಗಿ ನೆನಪಿರೋ ದೊಡ್ಡ ಕಾರ್ಯಕ್ರಮ ಅಂದರೆ ಸೂರ್ಯವಂಶ. ಹಿಟ್ಟಾದ ಚಿತ್ರ. ಅದರದ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್, ಕಂಠೀರವ ಇಂಡೋರ್ ಸ್ಟೇಡಿಯಂ. ಸನ್ಮಾನ್ಯ HD ದೇವೇಗೌಡರು ವಾಸ್ ದಿ ಪ್ರಧಾನಮಂತ್ರಿ. ಸೊ ಅವರು, ಐ ಮೀನ್ HD ಕುಮಾರಸ್ವಾಮಿ ಸರ್ ವಾಸ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಸೊ ಅವರಿದ್ದರು. ಸೊ ದಟ್ ಫಸ್ಟ್ ನಾವಿಬ್ಬರು ನನಗೆ ನೆನಪಿರೋಂಥ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದದೆ ಸೂರ್ಯವಂಶ ಫಂಕ್ಷನ್. ಅಪರ್ಣಾ ಅವರು ಆರ್ಟಿಸ್ಟು ಆಗಿದ್ರು, ಆ್ಯಂಕರ್ ಆಗಿದ್ರು. ಫಸ್ಟ್ ಭೇಟಿಯಲ್ಲಿ ನಿಮ್ಮ ಇಂಪ್ರೆಷನ್ ಹೇಗಿತ್ತು ಅಪರ್ಣಾ ಅವ್ರ ಬಗ್ಗೆ? ಆ ಥರ, ಐ ಮೀನ್ ಇಟ್ ವಾಸ್ ಜಸ್ಟ್ ಎ ಪ್ರೊಫೆಷನಲ್ ಥಿಂಗ್ ಅಂತ. ಇಂಪ್ರೆಷನ್ ಅಂದರೆ ಶಿ ನಾಲೆಡ್ಜಬಲ್. ಅಲ್ಲಿ ದೂರದರ್ಶನಲ್ಲಿ ಅನೌನ್ಸ್ ಮಾಡೋರಲ್ಲ ಅವಾಗ, ನನಗಿಂತ ಮುಂಚೆನೇ ಅವರು ಶಿ ವಾಸ್ ಅನೌನ್ಸಿಂಗ್. ಸೊ ಅವಾಗ ಮೀಟ್ ಮಾಡ್ತಿದ್ದು. ಸೊ ಐ ನ್ಯೂ ಹರ್. ಒನ್ ಥಿಂಗ್ ವಾಸ್, ಅವಾಗ ದೂರದರ್ಶನಲ್ಲಿ ಹೆಂಗಿತ್ತು ಅಂದರೆ ಇಟ್ ವಾಸ್ ಲೈಕ್ ಡ್ಯೂಟಿ ಹಾಕೋರು. ಸೊ ಯೂಸ್ ಟು ಬಿ ಡ್ಯೂಟಿ ರೂಮ್ ಅಂತಿರೋದು. ಸೊ ಆ ಡ್ಯೂಟಿ ರೂಮ್ನಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡೋರು. ಸೊ ಆ ರೀತಿ ಐ ನ್ಯೂ ಶಿ ವಾಸ್ ವೆರಿ ನಾಲೆಡ್ಜಬಲ್ ಆ್ಯಂಡ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅವಾಗಲೇ ಗೊತ್ತಿತ್ತು ನನಗೆ. ಈ ಪದಗಳ ಬಳಕೆ ಮತ್ತು ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ನೀವು ಆ್ಯಂಕರಿಂಗ್ ಮಾಡ್ತಾ ಇರ್ತೀರಾ. ಸೊ ಈಗಿನ ಯಂಗ್ಸ್ಟರ್ಸ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ರೀತಿ ವಿಷಯಕ್ಕೆ ಕನೆಕ್ಟ್ ಆಗಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ. ಸ್ಟೇಜ್ ಆ್ಯಂಕರಿಂಗ್ ಬಹಳಷ್ಟು ಜನ ಮಕ್ಕಳು ಅಂತಲೇ ಹೇಳ್ಬೋದು, ಈಗ ಶುರು ಮಾಡಿಕೊಂಡು ಅದನ್ನು ಕಲಿಯೋ ಪ್ರಯತ್ನ ಪಡ್ತಾ ಇರ್ತಾರೆ. ಒಂದು ವಿಷಯಕ್ಕೆ ಕನೆಕ್ಟ್ ಆಗಬೇಕು ಅನ್ನೋದಕ್ಕೆ ತುಂಬ ವರ್ಷಗಳವ್ರಿಗೆ ಹೊಳೆಯೋದೇ ಇಲ್ಲ. ಸೊ ಇವಾಗ ಒಂದು ಸ್ಟೇಜ್ ಆ್ಯಂಕರಿಂಗ್ ಹೋಗ್ತಾ ಇದ್ದೀನಿ, ಅಥವಾ ಯಾವುದೋ ಒಂದು ದೂರದರ್ಶನದ ಕಾರ್ಯಕ್ರಮನೋ ಮತ್ತೊಂದು TV ಕಾರ್ಯಕ್ರಮನೋ, ಒಬ್ಬ ನಿರೂಪಕ ಯಾವ ರೀತಿ ಸಿದ್ಧವಾಗಬೇಕು? ನಾನು ನಿಮ್ಮ ಬಾಯಲ್ಲೇ ಅದನ್ನು ಕೇಳಬೇಕು. ನಿರೂಪಕ ಹೇಗೆ ಸಿದ್ಧರಾಗಬೇಕು ಅಂದರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ರೀತಿ ಸಿದ್ಧತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಜ್ ಪ್ರೋಗ್ರಾಮ್ಗೆ ಬೇರೆ, ಈಗ ನಿಮ್ಮ ಚಾನಲ್ಗೆ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ. ಈ ಸ್ಟೇಜ್ ಪ್ರೋಗ್ರಾಮ್ಸಲ್ಲಿ ಪ್ರಾಬಬ್ಲಿ ಏನಾಗುತ್ತೆ ಅಂದರೆ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ಒಂದು ರೀತಿ ವಿ ಆರ್ ಕ್ಯಾಟಲಿಸ್ಟ್. ಅಂದರೆ ವಿ ಡೋಂಟ್ ಟೇಕ್ ಪಾರ್ಟ್ ಟೋಟಲಿ, ವಿ ಆರ್ ನಾಟ್ ಅ ಪಾರ್ಟ್ ಆಫ್ ದಟ್ ಈವೆಂಟ್, ಬಟ್ ವಿ ಆರ್ ಕ್ಯಾಟಲಿಸ್ಟ್ ಟು ಮೇಕ್ ದಟ್ ಈವೆಂಟ್ ಎ ಸಕ್ಸಸ್. ಈಗ ಈ ಈವೆಂಟಿಗೆ ನೆನ್ನೆ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು ಮೆಟ್ರೋ. ಇದ್ರ ಬಗ್ಗೆ ನನಗೆ ಮೆಟ್ರೋ ಬಗ್ಗೆ ನಾಲೆಡ್ಜ್ ಇದೆ ಅಂತ ಐ ಕೆನಾಟ್ ಸ್ಪೀಕ್ ಲಾಡ್ ಅಬೌಟ್ ಮೆಟ್ರೋ. ಅದು ಹೇಗಂದರೆ, ವಾಟ್ ಈಸ್ ದಿ ಕಾನ್ಸಿಕ್ವೆನ್ಸ್ ಆಫ್ ದಿ ಈವೆಂಟ್, ಅದರ ಎಫೆಕ್ಟ್ ಏನು, ಅಷ್ಟು ಮಾತ್ರ ನಾನು ಹೇಳಿದ್ರೆ ಸಾಕು. ಉಳಿದಿದ್ದನ್ನು ಅಲ್ಲಿರ್ತಕ್ಕಂಥ ಮಹನೀಯರುಗಳು ಅವರು ದೇ ವಿಲ್ ಟೆಲ್ ಇಟ್ ಟು ದ ಪಬ್ಲಿಕ್. ಸೊ ಅವರ್ ಐಡಿಯಾ ಇಸ್ ಟು ಕನ್ವೇ ವಾಟ್ ದೇ ಮೀನ್ ಬೈ ದ್ಯಾಟ್ ಟು ದಿ ಪಬ್ಲಿಕ್, ಅಷ್ಟೇ, ಬೇರೆ ಏನಿಲ್ಲ. ಈಗ ಇಟ್ ಈಸ್ ನಾಟ್ ಎ ಸ್ಟೇಜ್ ಟು ಶೋ ಆರ್ ನಾಲೆಡ್ಜ್. ದಟ್ ಇಸ್ ದ ಫಸ್ಟ್ ಥಿಂಗ್ ಆಫ್ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ. ನಮ್ಮ ಯಾಕೆಂದರೆ ಅಲ್ಲಿ ಬಂದಿರೋದು, ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿಗಳು ಬಂದಿರ್ತಾರೆ, ಅಲ್ಲಿ ನಾವು ಸಮಯನ ಜಾಸ್ತಿ ತೊಗೊಂಡ್ರೆ ಅದು ಸರಿಯಲ್ಲ. ಅದು ನಾವು ಮುಖ್ಯಮಂತ್ರಿಗಳಿಗೆ ಅವು ಎಲ್ರಿಗೂ ಗೌರವ ಕೊಡಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಲಿಂಕ್ ಮಾಡಬೇಕು, ಬಿಟ್ಬಿಡ್ಬೇಕು, ಅಷ್ಟು ವಿಷಯ ತಿಳ್ಕೊಡು. ಬಟ್ ಇಡೀ ಕಾರ್ಯಕ್ರಮದ ಬಗ್ಗೆ, ಇಡೀ ಪ್ರಾಜೆಕ್ಟ್ ಬಗ್ಗೆ ನಮಗೆ ನಾಲೆಡ್ಜ್ ಇರಲೇಬೇಕು. ಯಾಕೆಂದರೆ ಕೆಲವು ಸಲ ಏನಾರ ಅನಗತ್ಯ ಯಾವುದಾದ್ರೂ ಇದು ಬಂದಾಗ, ಲೇಟ್ ಆದಾಗ, ಪ್ರೋಗ್ರಾಮ್ ಆದಾಗ, ಪ್ರಾಬ್ಲಿ ಫಾರ್ ದಿ ಆಡಿಯನ್ಸ್ಗೆ ಅವ್ರಿಗೆ ಎಜುಕೇಟ್ ಮಾಡೋಕ್ಕೆ ನಾವು ಬೇಕಾದ್ರೆ ಒಂದಿಷ್ಟು ಅನೌನ್ಸ್ ಮಾಡ್ಬೋದು. ಬಟ್ ಜನರಲಿ ಇಟ್ ಹ್ಯಾಸ್ ಟು ಬಿ ವೆರಿ ವೆರಿ ಲಿಮಿಟೆಡ್. ನಾವು ಕ್ಯಾಟಲಿಸ್ಟ್ ಆಗಿರ್ಬೇಕಷ್ಟೆ. ಸೊ ನಮಗೆ ನಾವು ಓದ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ ಅಂತ ಪೂರ್ತಿ ಎರಡು ಪೇಜಿನ ಭಾಷಣನೂ ಮಾಡೋ ಹಾಗಿಲ್ಲ. ಅದು ಸರಿಯಲ್ಲ. ನೀವೇ ಹೇಳಿ, ಆಸ್ ಅನ್ ಆಡಿಯನ್ಸ್. ಈಗ ಟಾರ್ಗೆಟ್ ಆಡಿಯನ್ಸ್ ಬೇಡ, ಇಟ್ಸ್ ಆಲ್ ಟಾರ್ಗೆಟ್. ಈಗ ನಾನು ಹಾಗಂತೇಳಿ ವೇದಿಕೆ ಕಾರ್ಯಕ್ರಮ ಒಂದು 4 ವಾಲ್ಸ್ ಒಳಗೆ ಯಾವುದು ಟೆಕ್ ಸಮಿಟ್, ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ನಾನು ಹೇಗೆ ನಿರೂಪಣೆ ಮಾಡ್ತೀನಿ, ಅದನ್ನು ನಾನು ಎಲ್ಲ ಫಲಾನುಭವಿಗಳಿಗೆ ವಿತರಣೆ, ಸರ್ಕಾರಿ ಸವಲತ್ತುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ, ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಮಾಡಬೇಕಾಗಿರೋ ನಿರೂಪಣೆನೇ ಬೇರೆ. ಸೊ ಆ ಒಂದು ಬೇಸಿಕ್ ಮೈಂಡ್ಸೆಟ್ಟಿಗೆ ನಾವು ಬಂದಾಗ ಮಾತ್ರ ವಿ ವಿಲ್ ಬಿ ಏಬಲ್ ಟು ಬಿ ಸಕ್ಸಸ್ಫುಲ್. ಸೊ ಅದನ್ನು ನಾವು ತಿಳ್ಕೊಬೇಕು. ಈಗ ನಾವು ಅಲ್ಲಿ ಟೆಕ್ ಸಮಿಟ್ನಲ್ಲಿ ಹೆಂಗೆ ಮಾಡ್ತೀನೋ ಅದನ್ನು ಫಲಾನುಭವಿಗಳ ಸಮಾವೇಶದಲ್ಲಿ ಮಾಡಿದ್ರೆ, ಐ ಮೀನ್ ಯು ನೋ ದ ರಿಸಲ್ಟ್.
ಸಬ್ಜೆಕ್ಟ್ ತಿಳ್ಕೊಂಡಿರ್ಬೇಕಾಗತ್ತೆ, ಆಮೇಲೆ ಹಿತಮಿತವಾಗಿ ಜನರಿಗೆ ಕನ್ವೆ ಮಾಡಬೇಕಾಗತ್ತೆ. ಅತಿ ಹೆಚ್ಚು ಸಮಯನೂ ತಗೊಳ್ಳೋ ಹಾಗಿಲ್ಲ, ಹಾಗಂತ ವಿಷಯ ಗೊತ್ತಿಲ್ಲದೆ ಹೋಗಿ ನಿಂತ್ಕೊಳ್ಳೋ ಹಾಗೂ ಇಲ್ಲ. ಈ ಆಂಕರಿಂಗ್ ನಿರೂಪಣೆಯ ಕೆಲವೊಂದು ರೂಲ್ಸನ್ನು ನಮ್ಮ ಸರಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವಾಗಾದರೂ ಆರಂಭಿಕ ದಿನಗಳಲ್ಲಿ, ಈಗಂತೂ ಬಿಡಿ ಲೀಲಾಜಾಲವಾಗಿ ನೀವಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ಬೇರೆ ಯಾರು ಯಾವುದ್ರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆರಂಭಿಕ ಹಂತದಲ್ಲಿ ಯಾವಾಗಾದರೂ ಆಭಾಸಗಳಾಗಿದ್ದಿದೆಯಾ, ಎಕ್ಸ್ಪೀರಿಯನ್ಸ್ ಆಗಿದ್ದಿದೆಯಾ? ಆ ಥರದ್ದು ಮೇಜರ್ ಆಭಾಸ, ಸಾರಿ ಟು ಸೇ ದಟ್, ಜನ ಅನ್ಕೋಬೋದು ಏನಪ್ಪ ಇಂಟ್ರೆಸ್ಟಿಂಗ್ ಆಗಿರಲ್ಲ ಪ್ರೋಗ್ರಾಮು ಏನಾರು. ಪೀಪಲ್ ಇವಾಗ ಏನಾಗಿದೆ ಅಂದರೆ ಸಮಥಿಂಗ್ ನೆಗೆಟಿವ್, ಪೀಪಲ್ ಭಾಳ ಕೀನಾಗಿ ವಿಲ್ ಲಿಸನ್. ಸೊ ಐ ಆಮ್ ಸಾರಿ, ಆ ಥರದ್ದು ದೇವ್ರ ದಯೆಯಿಂದ ಐ ಆಮ್ ವೆರಿ ಲಕ್ಕಿ. ಆ ಥರದ್ದು ಯಾವುದು ಮೇಜರ್ ಆಭಾಸಗಳ ಆಗಿಲ್ಲ. ಪ್ರಾಬ್ಲಿ ಯಾವ ಥರ ಆಗಿರ್ಬೋದು ಅಂದರೆ, ಈಗ ದ ಫ್ಲೋ ಆಫ್ ದ ಪ್ರೋಗ್ರಾಮ್ ಚೇಂಜ್ ಆಗುತ್ತಲ್ಲ, ಅದು ಕೆಲವು ಸಲ ನಮಗೆ ಕಮ್ಯುನಿಕೇಟ್ ಆಗದೇ ಇದ್ದಾಗ ಆ ಫ್ಲೋ ಆಫ್ ದ ಪ್ರೋಗ್ರಾಮ್ ಬಗ್ಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರಬಹುದು ಬಿಗಿನಿಂಗ್ನಲ್ಲಿ. ಅದು ಇವಾಗ ಏನು ಮಾಡ್ತೀನಿ ಅಂದರೆ, ಆದಷ್ಟು ಐ ಟ್ರೈ ಟು ಸಿ ಐ ಮೈಸೆಲ್ಫ್ ವಿಲ್ ಕಮ್ಯುನಿಕೇಟ್. ಈಗ ಇವತ್ತಿನ ಆ್ಯಂಕರ್ಸ್ ಏನಾಗಿದೆ ಅಂದರೆ, ಐ ಆಮ್ ನಾಟ್ ಟ್ರೈಂಗ್ ಟು ಯಾರಿಗೂ ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ನ್ಯೂಸ್ ಪ್ರೆಸೆಂಟ್ ಮಾಡ್ತೀರಾ, ಎವ್ರಿಥಿಂಗ್ ವಿಲ್ ಬಿ ಫೆಡ್ ಟು ಯು, ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಬ್ಯೂಟಿಫುಲಿ, ದಟ್ಸ್ ಇಟ್. ಅಲ್ಲಿ ಕೆಲವು ಸಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಡನ್ಲಿ ಚೇಂಜ್ ಆಗುತ್ತೆ ಕಾರ್ಯಕ್ರಮಗಳು. ಈಗ 4 ಜನ ಮಾತಾಡ್ತಾರೆ ಮಿನಿಸ್ಟರ್ಸ್ ಅಂತಿದ್ರೆ, ಟೂ ಮಿನಿಸ್ಟರ್ಸ್ ಮೆಸೇಜ್ ನಾನು ಮಾತಾಡಲ್ಲ ಅಂತ. ಆ ಕಮ್ಯುನಿಕೇಷನ್ ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಹೋದ್ರೆ ನಾವೇನು ಮಾಡ್ತೀವಿ, ಈಗ ಈ ಮಿನಿಸ್ಟರ್ ಮಾತಾಡ್ತಾರೆ ಅಂತ ಅನೌನ್ಸ್ ಮಾಡಿದಾಗ ಪಬ್ಲಿಕ್ಕಿಗೆ ಏನಾಗುತ್ತೆ, ಏನೇನಪ್ಪ ನಾಲೆಡ್ಜ್ ಇಲ್ಲ. ಸೊ ಆ ಥರ ಬಿಗಿನಿಂಗ್ನಲ್ಲಿ ಕಮ್ಯುನಿಕೇಷನ್ ವೈಸ್ ಸ್ವಲ್ಪ ಹ್ಯಾಡ್ ಟು ಡೆವಲಪ್. ಬಟ್ ಇವಾಗ ಆದಷ್ಟು ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದೇವ್ರ ದಯಿಂದ ಆ ಥರ ಮೇಜರ್ ಆಭಾಸ ಏನಾಗಿಲ್ಲ. ಆ ಥರ ಬೇರೆ ಹೆಸರು ಹೇಳಿದಾಗ ಅವರು ಮುಖ್ಯಮಂತ್ರಿಗಳ ಇದರಂತೆ ಇವ್ರು ಮಾತಾಡ್ತಾರೆ ಈಗ ಅಂತ, ಜಸ್ಟ್ ಚೇಂಜ್ ಇಟ್. ಓಕೆ.